ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಸೊ ತಮ್ಮನೇನಲ್ಲಿ ನೀವು ನೋಡಿರ್ಬೋದು. ಇವತ್ತು ನಮ್ಮ ಅಕ್ಕನ ಮನೆ ಗ್ರೂಪ್ ಪ್ರವೇಶ. ಸೊ ಯಾರು ಅಂತಂದರೆ ಲಾಸ್ಟ್ ವ್ಲಾಗಲ್ಲಿ ಏನೋ ತೋರಿಸಿದೆ, ಉನ್ನರಿ ಸಿಂಪಲ್ ಲೈಫ್ ವ್ಲಾಗ್ಸ್ ಅಂತ. ಸೊ ನಮ್ಮ ಅಣ್ಣನ ರಿಸೆಪ್ಷನ್ ವ್ಲಾಗಲ್ಲಿ ಸೊ ಯಾವ್ದು ಮನೆ ಗ್ರೂಪ್ ಪ್ರವೇಶ ಇದೆ ಇವತ್ತು. ಸೊ ನಾಳೆ ಇರೋದು ಗ್ರೂಪ್ ಪ್ರವೇಶ, ಬಟ್ ಇವತ್ತು ಹೋಮ ನಡೆಸ್ತಾ ಇದ್ದಾರೆ, ಅಂದರೆ ಹೋಮ ಪೂಜೆ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ, 1 ಕಿಲೋಮೀಟ್ರ್ ಏನೋ ಆಗುತ್ತೆ. ಸೊ ನಾವು ಅಪ್ಪ ಇನ್ನೂ ಬಂದಿಲ್ಲ ಇವತ್ತು. ಸೊ ಹಾಗಾಗಿ ನಡ್ಕೊಂಡು ಹೋಗ್ಬಿಡ್ಬೋದಲ್ವಾ, ನಾವು ವೆಯ್ಟ್ ಮಾಡಬಲ್ಲು ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಷ್ಟೇ ಗೈಸ್. ನಮ್ಮ ಅಮ್ಮನ ಎಲ್ಲ ತೋರಿಸ್ತೀನಿ ಬನ್ನಿ. ನಮ್ಮ ಅತ್ತಿಗೆ ಕಾಲಾಗಿ ಮಾತಾಡ್ತವ್ರೆ ನಡ್ಕೊಂಡು. ಅಲ್ಲಿ ಇವಳು ನಮ್ಮ ತಂಗಿ ಹಾಯ್ ಮಾಡಿ. ಇವತ್ತಾದ್ರೂ ಸಾಯಿ ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಇಬ್ರಿಗೂ ಚೆನ್ನಾಗೈತೆ. ಮಾತಾಡು ಮಾತಾಡೆ. ನೋಡಿ ಗೈಸ್ಗಳು, ಹಿಂದೆ ಕೌಂಟ್ರ್ ಕೊಡ್ತಾಳೆ ಅಷ್ಟೇ, ಮುಂದೆ ಮಾತಾಡಕ್ಕೆ ಮೀಟರ್ ಬೇಕು. ಮೀಟರ್ ನಮ್ಮ ಅತ್ತಿಗೆ ಅಂತ ಅನ್ಕೋಬೇಡ್ರಿ, ನನ್ನ ತಂಗಿ ಇವರು. ಇಲ್ಲ ಗೈಸ್, ನಮ್ಮ ಅತ್ತಿಗೆ ನೈಟ್ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಬೇರೆ ನಿಂತದ್ದು ಕಾಣಲ್ಲ. ಹಾಯ್ ಗೈಸ್, ಅವಳು ಫಸ್ಟೇ ಬಂದಿದ್ಲು, ಮತ್ ಬರಾಗ ಅಂತ ಕಳಿಸ್ದೆ. ನೋಡ್ರಿ ನೀವು ಉನ್ನತಿ ಸಿಂಪಲ್ ಲೈಫ್ ವ್ಲಾಗ್ಸ್ನ ಹೆಂಗ್ ಕಾಣಿಸ್ತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ರೆಡಿ ಆಗ್ತೀನಿ, ಆಮೇಲೆ ಆಯ್ತು. ಏನೇ ನೋಡ್ಬೇಕು, ಬರೀ ಇಂಥದೆಯಾ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ನಮ್ಮ ದೊಡ್ಡಪ್ಪ ಏನ್ ಹೇಳಿದು? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಲ್ರೆಡಿ 10:30 ಆಗೈತೆ. ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನಾವು. ಇಷ್ಟು ತನಕ ಪೂಜೆ ನಡೀತಾಯಿತ್ತು, ಅದಕ್ಕೆ ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. 12:30 ಆಗೈತೆ. ಇವಾಗ ಮನೆಗೆ ಬಂದ್ವಿ. ನೆಕ್ಸ್ಟ್ ಬೆಳಗ್ಗೆ ಬೇಗನೆ ಎದ್ದು ಹೋಗ್ಬೇಕು. ಸೊ ಅವಾಗ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ. ಆಲ್ರೆಡಿ ಎಲ್ಲರಿಗೂ ನಿದ್ದೆ ಬಂದೈತೆ. ಸೊ ಗೈಸ್, ನಾವು ಇವಾಗ ಬಂದ್ವಿ. ಏನೋ ಗ್ರೂಪ್ ಪ್ರವೇಶಕ್ಕೆ ನಾವು ನೈಟ್ ಇಲ್ಲೇ ಸ್ಟೇ ಆಗ್ತಾ ಇದ್ವಿ, ಬಟ್ ಮನೆ ಇನ್ನೇನು ಹತ್ರನೇ ಇತ್ತಲ್ವ ಅಂತ ಹೇಳಿ ಹೋಗಿದ್ವಿ ಅಷ್ಟೇ. ಸೊ ಇದು ಹಂಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಬಂದ್ವಿ ಇವಾಗ. ಆಲ್ರೆಡಿ ನಾವು ಮನೆ ಹತ್ರ ನೋಡಿ, ಇದೆ ನಿಮ್ಮ ಉನ್ನತಿ ಸಿಂಪಲ್ ಲೈಫ್ ವ್ಲಾಗ್ಸ್ ಅವರ ಮನೆ. ಇದು ಗೈಸ್ ಲೈಟಿಂಗ್ಸ್ ಹಾಕಿದ್ದಾರಲ್ಲ, ಅದು ಬಿಲ್ಡಿಂಗ್. ಸೊ ಬನ್ನಿ ಒಳಗಡೆ ಹೋಗೋಣ ಏನು ಅಂತ. ನಾನು ಇವಾಗ ನನ್ನ ತಂಗಿನ ನಮ್ಮ ಅಣ್ಣ ಕರ್ಕೊಂಬಂದ. ಏನಪ್ಪ? ನಾನು ಯಾರಪ್ಪ? ನಾನು ಯಾರು? ಗೊತ್ತು. ಹೆಂಗೆ? ಸೂಪರ್ ನೀನು, ಸೂಪರ್ ನೀನು. ನಾನು ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ? ಬೇಡ, ನಾನು ಮಾಡ್ತಾ ಇದ್ದೀನಿ ಬಿಡು. ಏನು ಸಮಾಚಾರ? ಯಾವಾಗ ಬಂದೆ? ಹೌದಾ, ಹೋಗಿದ್ದೆ ನೀನು ನೈಟು? ಎಲ್ಲ ದಿವ್ಯಾಕ ಇಲ್ಲಿ ಫೋಟೋ ಸೆಷನ್ ಏನಮ್ಮ? ಹೌದಾ, ಕಾಣಲ್ಲ. ನೀನು ಜೂಮಲ್ಲಿ ಗೊತ್ತಾಯಿದ್ಯಾ?
ಬಿಡು ನಗು ಬರ್ಲಿಲ್ವಾ? ಇಲ್ಲಿ ನಂಗೆ ವಿಶ್ ಮಾಡ್ಬಿಟ್ಟು ನಿನ್ನ ಹತ್ರ ಬತ್ತಾವಣ್ಣ ಏನ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು ಎಷ್ಟೆಲ್ಲ ಮಾಡ್ತೀನಿ ಗೈಸ್. ಇವಳು ಮೇಕಪ್ಪು ಕ್ಲಿಯರಾಗಿ ಕಾಣಿಸ್ತಾ ಇತ್ತು ನೋಡ್ರಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಗೈಸ್ ನಾವು 3 ಜನನೂ ಇರ್ರಿ, ನಮ್ಮ ಅಪ್ಪ ಬತ್ತವ್ರು ತೋರಿಸ್ತೀನಿ. ಬಾರ ಬಜ್ಜಿ ಈ ಕಡೆ ಕೊಡಿ. ನಾವು ನೀವು ಇಲ್ಲ ಎಲ್ಲ ಹೋಗಿದ್ದೀರ ಅಂತ ನಾನು ಬಾ ಸೈಡಿ ಮಾತಾಡಪ್ಪಾಜಿ. ಗೈಸ್ ನಮ್ಮ ಅಪ್ಪ ಎಷ್ಟು ಹೈಟ್ ಅವ್ರು ನೋಡ್ರಿ. ಒಡೆ ತಗೊಂಬರೋಣ ಅಂತಂದ್ರೆ ನೀವು ಎಲ್ಲೋ ಹೋಗಿ ನನ್ನ ಬಗ್ಗೆ ಒಂಚೂರು ಹೇಳು. ಹೇಳ್ಬೇಕಾ? ಹೌದು, BCA ಗ್ರ್ಯಾಜುಯೇಟ್ ನನ್ನ ಮಗ ಇಂಜಿನಿಯರ್. ಮಾತಾಡಪ್ಪಾಜಿ. 2 ತಿಂಗಳು ಬಿಟ್ಟು ಹೋಗ್ತಾನೆ. ಹೌದು, ನಮ್ಮ ಫುಲ್ ಫ್ಯಾಮಿಲಿ ವಾಲ್ಯೂಮ್ ಜಾಸ್ತಿ ಮಾಡು, ಕೇಳಿಸಲ್ಲ. ಜೋರಾಗಿ ಮಾತಾಡು ಸ್ವಲ್ಪ. ಎಲ್ಲ ಫ್ಯಾಮಿಲಿ ಪೂರ ಬಂದಿದ್ವಿ. ಫಂಕ್ಷನ್ಗೋಸ್ಕರ ಎಲ್ಲ ಫ್ಯಾಮಿಲಿ ಪೂರ ಬಂದಿದ್ವಿ. ಈಗ ರೈಸ್ ಬಾತು, ವಡೆ, ಚಟ್ನಿ ಮೊಸರು ಬೇಕಾದವರಿಗೆ. ಗೈಸ್ ನಮ್ಮಪ್ಪ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಮ್ಮ ಊರಲ್ಲಿ ಇರೋ ಪ್ಲೇಸಸ್ನೆಲ್ಲ ತೋರಿಸೋಣ, ವೀಡಿಯೋ ಮಾಡಿ ಎಲ್ಲನೂ ನಾನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ, ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದಷ್ಟೇ. ಒಂದು ದಿವಸಕ್ಕೂ ಕರ್ಕೊಂಡೇ ಹೋಗಲಿಲ್ಲ. ಯಾಕೆ ಕರ್ಕೊಂಡು ಹೋಗಲಿಲ್ಲ ಅಂತ. ಕರ್ಕೊಂಡು ಹೋಗ್ತೀನಿ. ನಮ್ಮೂರ ಪಕ್ಕ ಆಲ್ರಾಮೇಶ್ವರ ಅಂತ ಐತೆ. ಆಲ್ರಾಮೇಶ್ವರ ಪುಣ್ಯಕ್ಷೇತ್ರ ಅಂತ, ಗಂಗಾದೇವಿ ದೇವಸ್ಥಾನ ಮತ್ತು ರಾಮಪ್ಪನ ದೇವಸ್ಥಾನ, ಅದರಿಂದ ದೊಡ್ಡದೊಂದು ಬೆಟ್ಟ. ಸೊ ಗೈಸ್ ನಾನು ನೆಕ್ಸ್ಟ್ ಟೈಮು ಪಕ್ಕ ನಾನು ಯಾವಾಗ ಊರಿಗೆ ಹೋಗ್ತೀನಿ ಅವಾಗ ಅದೊಂದು ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆ ಒಂದು ಪ್ಲೇಸ್ನ. ಸೊ ಅದು ಫೇಮಸ್ ಕೂಡ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಎಷ್ಟೋ ಜನ ಗೊತ್ತಿರಲ್ಲ ಕೂಡ. ಸೊ ಅದನ್ನು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ, ಅದರ ಏನು ವಿಶೇಷತೆ ಏನು ಅಂತ ಎಲ್ಲ. ಸೊ ಅಷ್ಟೇ. ಏನು ಗೊತ್ತಾ, ನಾವು 3 ಜನನೂ ನಾವು 3 ಜನನೂ ಹೂನೋಸ್ಮೆ ಬೆಟರ್ ಮಾಡ್ಬೇಕಂತ ವೀಡಿಯೋ ಅಂದ್ಕೊಂಡಿದ್ದೀವಿ. ಓಕೆನಾ? ಅವಳು ಒಬ್ಳೆ ಅನ್ಕೊಂಡಿರೋದು, ನಾವಿಬ್ರು ಅನ್ಕೊಂಡಿಲ್ಲ. ನಾನು ಅಂದ್ಕೊಂಡಿದ್ದೀನಿ. ಹೌದು, ಇವರಿಬ್ರಿಗೆ ಅವಳಿಗೆ ನಯನಂಗೆ ಹೇಳಿದೆ, ನಾನು ಇವಳಿಗೆ ಹೇಳಿಲ್ಲ. ಮಾಡೋಣ ಏನು? ಥಿಂಕ್ ಅಬೌಟ್ ಇಟ್. ನೀನು ನೋಡೋಣ. ನಾನು ಏನಾದರೂ ಆಗಿದ್ದಾಗಲೇ ನಾನು ಮಾಡಿಸ್ತೀನಿ ಗೈಸ್. ಈ ಸಂಡೇ ಪಕ್ಕಾ ಮಾಡಿಸ್ತೀನಿ. ಬಿಡೋಣ, ಏನಂತೀರಾ? ಸಂಡೇ ನಾವು ನಾನು ಈ ಎಣ್ಣೆ ಮಾರೋರ್ ಥರ ಇರ್ತೀವಿ ಫ್ರೆಂಡ್ಸ್. ಇವಳು ಮಾಡ್ದಂಗೆ ಅದಾದಂಗೆ ಏನಂತ್ಯಾ? ಆಲ್ರೆಡಿ ಸೌಂಡ್ ಬರ್ತದೆ ಡಿಟಿಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಹೋಗ್ಬಾ ಎಸ್ ಇವಳೊಬ್ಳು, ಇವಳು ನಮ್ಮ ಚಿಕ್ಕಪ್ಪನ ಮಗಳು. ನಾನು ಯಾವ ವಿಡಿಯೋದಲ್ಲೂ ತೋರಿಸಿದ್ದಿಲ್ಲ ಅಲ್ವಾ ನೀನು? ತೋರಿಸಿಲ್ಲ ಗೈಸ್ ಇವನ್ನ ಯಾವ ವಿಡಿಯೋದಲ್ಲಿ. ಏನು ಇಲ್ಲ, ಫಸ್ಟ್ ವ್ಲಾಗಲ್ಲಿ ಅದು ಯಾವುದೋ ಮಿನಿ ವ್ಲಾಗಲ್ಲಿ, ಆಮೇಲೆ ಸಚಿನ್ ಅಣ್ಣಂದು ಫಂಕ್ಷನ್ ಅಲ್ಲಿ ಅದರಲ್ಲೂ ಅಪ್ಲೋಡ್ ಮಾಡಿರೋದು. ಅದು ಬಿಟ್ಟು ನಾವು ಗೈಸ್ ಇನ್ನೊಂದು ಹೆಂಗೆ ಗೊತ್ತಾ, ನಾವು ಅದು ಏನೋ ಇತ್ತಲ್ಲ ಯಾವುದು, ಅವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ ಗೈಸ್. ಇಲ್ಲೇ ನಮ್ಮ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಸೊ ಅವಾಗ ನಾನು ಬ್ಲಾಗ್ ಮಾಡಿದ್ದೆ, ಬಟ್ ಆದರೆ ಪೋಸ್ಟ್ ಮಾಡಲೇ ಇಲ್ಲ ನಾನು. ಇಲ್ಲಿ ಒಂದು ಸ್ವಲ್ಪ ಇತ್ತು ಅಂತಾನೆ ಏನಾಯ್ತು ರಾಘವೇಂದ್ರ ಸ್ವಾಮಿ ಪೂಜೆ ಅವಾಗ ಪೋಸ್ಟ್ ಮಾಡಿ. ವ್ಲಾಗ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅಂದ್ಕೊಂಡಿದ್ದೀನಿ ವೀಡಿಯೋಸ್ನ. ಏನಂತೀಯಪ್ಪ ಅವನಿಗೆ? ಮಾಡು. ಮಗಳು ಗೃಹ ಪ್ರವೇಶಕ್ಕೆಲ್ಲ ಬನ್ನಿ ಫ್ರೆಂಡ್ಸ್, ನೋಡಿ ವಿತ್ ಫ್ಯಾಮಿಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಸಚಿನ್ ಇದ್ದಾನೆ, ಇಲ್ಲಿ ನಮ್ಮ ಮುರಳಿ ಇದ್ದಾನೆ, ಇಲ್ಲಿ ನಮ್ಮ ಮಾಮ ಇದ್ದಾನೆ, ಅಲ್ಲಿ ನಯನ ಇದ್ದಾಳೆ, ಎಲ್ಲ ತೋರಿಸಿ. ನೆಕ್ಸ್ಟ್ ಹೇಳಿ, ಯಾರನ್ನ ತೋರಿಸ್ಲಿ? ಒಳಗಡೆ ಎಲ್ಲ ನೋಡ್ಕೊಂಡು ಫ್ರೆಂಡ್ಸ್, ನಮ್ಮ ಮಟ್ಟ 7,000 ಅರ್ನಿಂಗ್ಸ್ ಮಾಡಿ ಬಂದಾನೆ ಫ್ರೆಂಡ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ನನ್ನ ಹೆಂಡತಿ ಊರಲ್ಲಿ ಇದ್ರೆ ಇಲ್ಲಿ ಆಗಿರ್ತಾನೆ, ಊರಲ್ಲಿಲ್ಲ ಅಂದ್ರೆ ಊರಿಗೆ ಫ್ರೆಂಡ್ಸ್. ಅವನು ರಿಸರ್ಚ್ ಇದ್ದಾರೆ, ಜಾಸ್ತಿ ಮಾತಾಡ್ತಾನೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನಮ್ಮ ಮನೆ ಗ್ರೂಪ್ ಪ್ರವೇಶ, ಇವರೆಲ್ಲರೂ ಬಂದಿದ್ರು.
ಆಶೀರ್ವಾದ ಮಾಡ್ಬಿಡ್ರಿ ಎಲ್ಲರೂ. ಇವಳ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಬಟ್ ಅದು ಬೆಳೀಲಿ ಅಂತ ಆಶೀರ್ವಾದ ಬಯಕೆಯಿಂದ ನೆಕ್ಸ್ಟ್ ನಾವು ಇವಾಗೆಲ್ಲ ಗೃಹಪ್ರವೇಶ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಹೌದಾ? ನಮ್ಮ ಅಣ್ಣನ ಜೊತೆ. ಆಮೇಲೆ ಮಾತಾಡು. ಏನಿಲ್ಲ, ಹೋಗಿ ಅದೇನು ನಮ್ಮ ಅತ್ತೆ ನನಗೆ ಊಟ ಮಾಡಿಸ್ತವ್ರೆ. ಮಾತಾಡಿಸ್ತಾ ಇರಲಿಲ್ಲ ಬೆಳಗ್ಗೆಯಿಂದ. ಬೇಜಾರಾಗ್ಬಿಟ್ಟಿದ್ರು ನನ್ನ ಮೇಲೆ. ಇವಾಗ ಊಟ ಮಾಡಿಸ್ತವ್ರೆ. ನಾನೇ ಮಾತಾಡ್ಸಕ್ಕೆ ಹೋದ್ರು ಮಾತಾಡ್ತಾನೆ ಇರಲಿಲ್ಲ ಬೆಳಗ್ಗೆಯಿಂದ. ಫಂಕ್ಷನ್ ಎಲ್ಲ ಮುಗೀತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಅಕ್ಕನ ಚಾನಲ್ ಉನ್ನತಿ ಸಿಂಪಲ್ ಲೈಫ್ ವ್ಲಾಗ್ಸ್ ಕೂಡ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.